ಕೃಷ್ಣ ಎಲ್ಲರಿಗೂ ಸ್ವಾಗತ. ನಾವೀ ದಿನ ಪಾಪ ಮೋಚನಿ ಏಕಾದಶಿಯ ಮಹಾತ್ಮೆಯನ್ನು ತಿಳ್ಕೊಳ್ಳೋಕೆ ಇದ್ದೀವಿ. ಈ ಏಕಾದಶಿಯನ್ನು ಯಾರಿಗೆ ಕೇಳಿದ್ರು ಮತ್ತು ಈ ಏಕಾದಶಿ ಹೆಸರೇನು, ಇದು ಪೂಜಾ ವಿಧಾನ ಹೇಳು, ಇದನ್ನು ಹೇಗೆ ಆಚರಣೆ ಮಾಡಬೇಕು ಅನ್ನೋದನ್ನು ಅದರ ಮಹಾತ್ಮೆಯನ್ನು ನಾವು ತಿಳ್ಕೊಳ್ತಾ ಫಸ್ಟು ಗುರುಗಳಿಗೆ ಪ್ರಣಾಮವನ್ನು ಹೇಳಿ ಆ ನಂತರ ಇದರ ಮಹಾತ್ಮೆಯನ್ನು ತಿಳ್ಕೊಳ್ಳೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ಯತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಫಾಲ್ಗುಣ ಕೃಷ್ಣ ಪಕ್ಷ ಪಾಪ ಮೋಚನಿ ಏಕಾದಶಿ. ಯುಧಿಷ್ಠಿರನು ಕೇಳುತ್ತಾನೆ, ಹೇ ಕೃಷ್ಣ, ಫಾಲ್ಗುಣ ಕೃಷ್ಣ ಪಕ್ಷದಲ್ಲಿಯ ಏಕಾದಶಿಯ ಹೆಸರೇನು ಮತ್ತು ಪೂಜಾ ವಿಧಿ ಯಾವುದು ಮತ್ತು ಅದರಿಂದ ಯಾವ ಫಲವು ದೊರೆಯುತ್ತದೆ? ಇದೆಲ್ಲವನ್ನ ಕೃಪೆ ಮಾಡಿ ನೀನು ನನಗೆ ಹೇಳು. ಶ್ರೀಕೃಷ್ಣನು ಅನ್ನುತ್ತಾನೆ, ನಾನು ನಿನಗೆ ಪಾಪ ಮೋಚನಿ ಏಕಾದಶಿಯ ವ್ರತ ಹೇಳುತ್ತೇನೆ ಕೇಳು. ಈ ವ್ರತ ಪೂರ್ವಕಾಲದಲ್ಲಿ ಚಕ್ರವರ್ತಿ ಮಂದತಾ ರಾಜನಿಗೆ ಅವರು ಕೇಳಿದ್ದರಿಂದ ಲೋಮೇಶ ಋಷಿಗಳು ಹೇಳಿದರು. ಮಂದಾತನು ಕೇಳಿದನು, ಹೇ ಭಗವಂತ, ಫಾಲ್ಗುಣ ವಾದ್ಯ ಏಕಾದಶಿ ಹೆಸರೇನು, ಪೂಜಾ ವಿಧಿ ಏನು ಇರುವುದು ಮತ್ತು ಅದರ ಫಲವೇನು? ಕಲ್ಯಾಣಕ್ಕಾಗಿ ಕೇಳುತ್ತಿರುವೆ, ಆದ ಕಾರಣ ನನ್ನ ಮೇಲೆ ಕೃಪೆ ಮಾಡಿ ಹೇಳು. ಲೋಮೇಶ ಋಷಿಗಳು ಅನ್ನುತ್ತಾರೆ, ಈ ಏಕಾದಶಿಯ ಹೆಸರು ಪಾಪ ಮೋಚನಿ ಇರುವುದು. ಈ ಏಕಾದಶಿ ಪಿಶಾಚಿತ್ವವನ್ನು ಓಡಿಸುತ್ತದೆ ಎಂದು ಪ್ರಸಿದ್ಧವಿದೆ. ರಾಜ, ಆ ಏಕಾದಶಿಯ ಕಥೆಯನ್ನು ಹೇಳುತ್ತೇನೆ ಕೇಳು. ಈ ಕಥೆಯು ಎಲ್ಲ ಇಚ್ಛೆಯನ್ನು ಪೂರ್ಣ ಮಾಡುವುದು ಮತ್ತು ಎಲ್ಲ ಸಿದ್ಧಿ ಕೊಡುವಂಥದ್ದು, ಕಲ್ಯಾಣ ಮಾಡುವಂಥದ್ದು, ಧರ್ಮವನ್ನು ಬೆಳೆಸುವಂಥದ್ದು, ಪಾಪ ನಾಶ ಮಾಡುವಂಥದ್ದು ಮತ್ತು ಬಹಳ ಆಶ್ಚರ್ಯಕರವಿರುವುದು. ಪೂರ್ವಕಾಲದಲ್ಲಿ ಕುಬೇರನು ಚೈತ್ರ ರಥ ಹೆಸರಿನ ಕ್ರೀಡಾ ಉದ್ಯಾನದಲ್ಲಿ ಕಿನ್ನರರು ಸಹಿತವಾಗಿ ಗಂಧರ್ವರು ಕನ್ಯೆಯರು ಕ್ರೀಡೆ ಮಾಡುತ್ತಿದ್ದರು. ಅಪ್ಸರೆಯರು ಸಮುದಾಯುವ ಇಂದ್ರನ ಮುಂದಾಳುತನದಿಂದ ಸ್ವರ್ಗದಲ್ಲಿ ಎಲ್ಲ ದೇವತೆಗಳು ಅಲ್ಲಿ ಕ್ರೀಡಿಸುತ್ತಿದ್ದರು. ವಸಂತ ಋತುವಿನ ಹತ್ತಿರ ಬಂದಂತೆ ಆ ವನವು ಹೂಗಳಿಂದ ತುಂಬಿ ಹೋಗಿತ್ತು. ಆ ಚೈತ್ರರಥ ವನದಷ್ಟು ಸುಂದರ ಮತ್ಯಾವುದೂ ಇರಲಿಲ್ಲ. ಅಲ್ಲಿ ಬಹಳ ಮುನಿಗಳು ತಪಶ್ಚರ್ಯ ಮಾಡುತ್ತಿದ್ದರು. ಅಲ್ಲಿ ಇಂದ್ರ ದೇವಾಂಗನೀಯರು ಸಹಿತ ಕ್ರೀಡಿಸುತ್ತಿದ್ದನು. ಆ ವನದಲ್ಲಿ ಮೇಧಾವಿ ಎಂಬ ಹೆಸರಿನ ಒಬ್ಬ ಶ್ರೇಷ್ಠವಾದ ಮುನಿ ಇರುತ್ತಿದ್ದನು. ಮಂಜುಘೋಷ ಎಂಬ ಹೆಸರಿನ ಅಪ್ಸರೆಯು ಈ ಮುನಿಯ ಮೇಧಾವಿಯನ್ನು ಮೋಹಪಾಶದಲ್ಲಿ ಸಿಲುಕಿಸುವ ಸರ್ವ ಪ್ರಯತ್ನ ಮಾಡುತ್ತಿದ್ದಳು. ಅವನ ಮನಸ್ಸನ್ನು ತಿಳಿದುಕೊಳ್ಳಲು ಅವಳು ಅವನ ಆಶ್ರಮಕ್ಕೆ ಹೋದಳು. ಆದರೆ ಶಾಪದ ಅಂಜಿಕೆಯಿಂದ ಆಶ್ರಮದಿಂದ ಒಂದು ಕೋಸು ದೂರ ಸರಿದು ನಿಂತಳು ಮತ್ತು ಅಲ್ಲಿ ನಿಂತು ತಂಬೂರಿಯನ್ನು ಬಾರಿಸುತ್ತಾ ಪಂಚಸ್ವರಗಳಿಂದ ಮಧುರವಾದ ಗೀತೆಯನ್ನು ಹಾಡುತ್ತಿದ್ದಳು. ಮಂಜುಘೋಷಳು ಮೈಗೆಲ್ಲ ಸುಗಂಧವಾದ ಚಂದನವನ್ನು ಲೇಪಿಸಿಕೊಂಡಿದ್ದಳು. ಅದರ ಸುವಾಸನೆಯು ಎಲ್ಲ ಕಡೆಗೆ ಹರಡಿತು. ಕೊರಳಿನಲ್ಲಿ ಹೂಮಾಲೆ ಧರಿಸಿದಳು ಮತ್ತು ಸಪ್ತ ಸ್ವರಗಳಿಂದ ಹಾಡುತ್ತಿದ್ದಳು. ಅವಳನ್ನು ನೋಡಿ ಪೂರ್ವದಲ್ಲಿ ಶಂಕರನ ಮೇಲಿನ ವೈವರು ನೆನಪಾಯಿತು ಮತ್ತು
ಮದನನು ಅವಳ ಮೈಯಲ್ಲಿ ಪ್ರವೇಶಿಸಿದನು. ಮದನನ ಮನಸ್ಸಿನಲ್ಲಿ ಆ ಶಿವಭಕ್ತ ಮುನಿಯನ್ನು ಗೆಲ್ಲುವ ಇಚ್ಛೆ ಆಯಿತು. ಆ ಮದನನ ಮಂಜುಘೋಷಳು ಧರಿಸಿದ ಹೂಗಳನ್ನೇ ಧನುಷ್ಯ ಮಾಡಿದನು ಮತ್ತು ಅದರ ಮೇಲೆ ನೇತ್ರ ಕಟಾಕ್ಷದ ಹಗ್ಗ ಕಟ್ಟಿದನು ಮತ್ತು ಅವಳ ಕಣ್ಣುಗಳಿಂದ ಶೋಭಿಸುತ್ತಿರುವ ಕಣ್ಣುಗಳನ್ನೇ ಬಾಣ ಮಾಡಿದನು. ಅವಳ ಸ್ತನಗಳೆಂದರೆ ಪ್ರವಾಸದಲ್ಲಿ ತುಂಬಿನಂತೆ ಕಂಡವು. ಈ ರೀತಿಯಾಗಿ ಆ ಮದನನನ್ನು ಸೈನ್ಯ ಸಮೇತವಾಗಿ ಮುನಿಗಳನ್ನು ಗೆಲ್ಲುವ ವಿಜಯ ಯಾತ್ರೆಗೆ ಹೊರಟರಂತೆ ಕಂಡನು. ಆ ಸಮಯದಲ್ಲಿ ಆ ಮಂಜುಘೋಷಗೆ ಕಾಮಪೀಡೆಯು ಹೆಚ್ಚಾಯಿತು. ಮೇಧಾವಿ ಋಷಿಯು ತರುಣನಿದ್ದ. ಅವನ ಕೊರಳಿನಲ್ಲಿ ಶುಭ್ರವಾದ ಯಜ್ಞೋಪವೀತವು ಮತ್ತು ಕೈಯಲ್ಲಿ ದಂಡವು ನೋಡಿ ಅವನು ಎರಡನೇ ಮದನನೇ ಎಂಬುವಂತೆ ಶೋಭಿಸುತ್ತಿದ್ದನು. ಅಂಥ ಆ ಶ್ರೇಷ್ಠ ಮುನಿಗಳನ್ನು ಕಂಡು ಮದನನ ವಶಳಾದ ಮಂಜುಘೋಷೆಯು ಮಂದಮಧುರ ಸ್ವರದಿಂದ ನೃತ್ಯ ಮಾಡುತ್ತಿದ್ದಳು. ಆ ಕಾಲಕ್ಕೆ ಅವಳ ಕೈಯ ಮೇಲಿನ ಕಂಕಣದ ಮಧುರ ಸ್ವರವು ಹಾಗೆ ಹತ್ತಿತ್ತು. ಅದರಲ್ಲಿ ಕಾಲಿನಲ್ಲಿಯ ನೂಪುರ ಧ್ವನಿಯು ಮತ್ತು ಟೊಂಕದಲ್ಲಿಯ ಪೆಟ್ಟಿಯ ಸುಂದರವಾದ ಧ್ವನಿ ಹತ್ತಿತ್ತು. ಅವಳು ಪ್ರೇಮ ಭಾವವನ್ನು ತೋರಿಸುತ್ತಾ ಹತ್ತಿದಳು. ಅವಳನ್ನು ಕಂಡು ಆ ಶ್ರೇಷ್ಠವಾದ ಮುನಿಯು ಅವಳ ಮದನ ಬಾಣಗಳಿಂದ ಮೋಹಪಾಶದಲ್ಲಿ ಬಿದ್ದನು. ಮದನ ಪಾಶದಲ್ಲಿ ಸಿಕ್ಕಿಬಿದ್ದ ಆ ಮುನಿಯು ಹತ್ತರ ಮಂಜುಘೋಷ ಹೋದಳು ಮತ್ತು ಅವಳು ತನ್ನ ನೇತ್ರ ಕಟಾಕ್ಷಗಳಿಂದ ಮತ್ತು ತನ್ನ ಹಾವಭಾವಗಳಿಂದ ಅವನ ಮೋಹದಲ್ಲಿ ಕೆಡವಿದಳು. ಅವಳು ತನ್ನ ತಂಬೂರಿಯನ್ನು ಕೆಳಗಿಟ್ಟು ಮತ್ತು ಶ್ರೇಷ್ಠ ಮುನಿಯನ್ನು ಆಲಿಂಗಿಸಿದಳು. ಗಾಳಿಯ ಹೊಡೆತಕ್ಕೆ ಸಿಕ್ಕ ಬಳ್ಳಿಯಂತೆ ವ್ಯಾಕುಲವಾಗಿ ರತನೆ ನಡುಗುತ್ತಾ ಗಿಡದ ಆಶ್ರಯ ಪಡೆಯುವಂತೆ ಆ ಋಷಿ ಮುನಿಯನ್ನು ಮಂಜುಘೋಷಳು ಆಲಿಂಗನ ಮಾಡಿದಳು ಗಟ್ಟಿಯಾಗಿ. ಆ ಮೇಧಾವಿ ಮುನಿಯು ಸಹ ಮಂಜುಘೋಷಳ ಕೂಡ ಕ್ರೀಡಿಸುತ್ತಿದ್ದನು. ಆ ಸುಂದರವಾದ ಉದ್ಯಾನವನದಲ್ಲಿ ಅವನ ಸುಂದರವಾದ ದೇಹ ಕಂಡು ಆ ಋಷಿಯು ಶಿವತತ್ವವನ್ನು ಮರೆತು ಬಿಟ್ಟನು ಮತ್ತು ಕಾಮತ್ವದ ಬಲೆಗೆ ಬಿದ್ದು ಮಂಜುಘೋಷಳ ಜೊತೆಗೆ ನಿತ್ಯ ಕ್ರೀಡಿಸುತ್ತಿರುವಾಗ ಅವನಿಗೆ ಹಗಲು ರಾತ್ರಿಯೇ ಎಂಬುದೇನೇ ಆ ಕಾಮುಕನಿಗೆ ತಿಳಿದು ಬರಲೇ ಇಲ್ಲ. ಆ ಪ್ರಕಾರವಾಗಿ ಆ ಉಭಯತರು ಬಹಳ ದಿನಗಳು ಕಳೆದವು. ಆ ಕಾಲದಲ್ಲಿ ಆ ಮುನಿಯು ತನ್ನ ನಿತ್ಯ ಕರ್ಮಗಳನ್ನು ಸ್ನಾನ ಸಂಧ್ಯಾ ವಂದನಾದಿ ಕರ್ಮಗಳನ್ನು ಮರೆತು ಬಿಟ್ಟನು. ಆ ನಂತರ ಮಂಜುಘೋಷ ಸ್ವರ್ಗಲೋಕಕ್ಕೆ ಹೋಗಲು ತಯಾರಾದಳು. ತಾನು ಹೋಗುವ ಇಚ್ಛೆಯಿಂದ ಆ ಮಂಜುಘೋಷ ಆ ಮುನಿಗೆ ಅಂದಳು, ಎಲೆ ಬ್ರಾಹ್ಮಣ, ಇನ್ನು ನಾನು ನನ್ನ ಮನೆಗೆ ಹೋಗಲು ಆಜ್ಞೆ ಕೊಡಬೇಕು ಎಂದು ನಮಸ್ಕರಿಸಿದಳು. ಮುನಿ ಮೇಧಾವಿಯು ಅನ್ನುತ್ತಾನೆ, ಎಲೆ ಸುಂದರಿ, ಈಗ ಸಂಜೆ ಸಮಯವಾಗಿದ್ದರಿಂದ ನೀನು ನನ್ನ ಕಡೆ ಬಂದಿರುವೆ. ಇನ್ನು ಬೆಳಗಾಗುವವರೆಗೆ ನನ್ನ ಹತ್ತಿರವಿರು. ಮುನಿಯು ಈ ಮಾತು ಕೇಳಿ ಅವಳು ಹೆದರಿದಳು. ಎಲೆ ಅರಸನೇ, ಮುನಿಗಳು ಶಾಪ ಕೊಡುವರೆಂಬ ಆ ಅಂಜಿಕೆಯಿಂದ ಅವಳು ಮತ್ತೆ ಎಷ್ಟೋ ವರ್ಷ ಕಾಲ ಅವರ ಸಂಗಡ ಕ್ರೀಡಿಸುತ್ತಾ ಉಳಿದಳು. ಈ ರೀತಿಯಾಗಿ ಕ್ರೀಡಿಸುತ್ತಿರುವಾಗ 57 ವರ್ಷ 9 ತಿಂಗಳು 3 ದಿವಸ ಹೋದವು. ಆದರೆ ಆ ಮುನಿಗಳಿಗೆ ಮಾತ್ರ ತಾವು ಅರ್ಧರಾತ್ರಿ ಕ್ರೀಡಿಸಿರುವೆ ಎನಿಸುತ್ತಿತ್ತು. ಇಷ್ಟು ಕಾಲ ಕಳೆದ ಮೇಲೆ ಅವಳು ಮುನಿಗಳಿಗೆ ಮತ್ತೆ ಅಂದಳು, ಇನ್ನು ನನಗೆ ಮನೆಗೆ ಹೋಗಲೇಬೇಕು. ಆದುದರಿಂದ ನನಗೆ ಆಜ್ಞೆ ಕೊಡಿ. ಮೇಧಾವಿ ಮುನಿ ಅನ್ನುತ್ತಾರೆ, ಈಗಾಗಲೇ ಬೆಳಗಾಗಿರುವುದರಿಂದ ರಾತ್ರಿ ಆಗಿದೆ. ನನ್ನ ಮಾತು ಕೇಳು. ನನ್ನ ಸ್ನಾನ ಸಂಧ್ಯಾ ಆಗುವವರೆಗೆ ಆದರೂ ಇಲ್ಲಿಯೇ ಇರು. ಮುನಿಯ ಈ ಮಾತು ಕೇಳಿ ಅವಳಿಗೆ ಆಶ್ಚರ್ಯವಾಯಿತು ಮತ್ತು ಅವಳು ಹೆದರಿದಳು. ಸ್ವಲ್ಪ ನಗುಮುಖ ಮಾಡಿ ಮಂಜುಘೋಷ ಅವರಿಗೆ ಅಂದಳು, ಎಲೆ ಶ್ರೇಷ್ಠನಾದ ಬ್ರಾಹ್ಮಣನೇ, ನಿನ್ನ ಮೇಲೆ ಕೃಪೆ ಮಾಡಿದೆ. ಅಂದಿನಿಂದ ಇಂದಿನವರೆಗೂ ಎಷ್ಟು ಸಂಜೆಗಳಾದವು ಮತ್ತು ಎಷ್ಟು ಕಾಲ ಕಳೆಯಿತು ಎಂಬುದನ್ನು ಇದರ ಸ್ವಲ್ಪ ವಿಚಾರ ಮಾಡು. ಅವಳು ಈ ಮಾತು ಕೇಳಿ ಶ್ರೇಷ್ಠವಾದ ಮುನಿಯು ಚಕಿತನಾಗಿ ಹರಳುಗಣ್ಣಿನಿಂದ ಮನದಲ್ಲೇ ಕಾಲಹರಣ ಮಾಡುತ್ತಿದ್ದನು. ಅವಳು ಧ್ಯಾನಮಗ್ನನಾಗಿ ತಿಳಿದುಕೊಂಡನು. ಆಗ ಅವನಿಗೆ ತಾನು 57 ವರ್ಷ ಇವಳ ಜೊತೆಗೆ ಕ್ರೀಡಿಸುವಲ್ಲಿ ಕಾಲ ಕಳೆದನೆಂಬುದು ಅರಿವಾಯಿತು. ಅವನು ಕ್ರೋಧದಿಂದ ಸಂತಪ್ತನಾದನು.
ಅವನ ಕಣ್ಣುಗಳಿಂದ ಬೆಂಕಿ ಕಿಡಿಗಳು ಹಾರು ಹತ್ತಿದವು. ನಮ್ಮ ತಪಸ್ಸನ್ನು ಇವಳೇ ನಾಶ ಮಾಡಿದಳೆಂದು ಅವನಿಗೆ ಗೊತ್ತಾಯಿತು. ಅವಳು ಅವನಿಗೆ ಕಾಲರೂಪಿ ಅಗ್ನಿಯಂತೆ ಭಸ್ಮವಾದಳು. ತಾನು ಕಷ್ಟದಿಂದ ಮಾಡಿದ ತಪಸ್ಸೆಲ್ಲ ನಷ್ಟವಾಗಿ ಹೋಯಿತು ಎಂದು ಅವನಿಗೆ ಕೋಪ ಬಂದಿತು ಮತ್ತು ಅವನ ತುಟಿಗಳು ತರತರನೆ ನಡುಗಿ ಹತ್ತಿದವು. ಇಂದ್ರಾದಿಗಳೆಲ್ಲ ವ್ಯಾಕುಲವಾದವು. ಅವನು ಮಂಜುಘೋಷಳಿಗೆ ಅಂದನು, ಎಲೆ ಪಾಪಿಣಿ, ದುರಾಚಾರಿಣಿ, ಕುಲಟೆ, ನಿನಗೆ ಪಾಪ ಮಾಡುವುದೇ ಪ್ರಿಯವಾದುದು ಎಂದು ಅವನು ಅವಳಿಗೆ ಶಾಪ ಕೊಟ್ಟನು. ನೀನು ಪಿಶಾಚಿಯಾಗಿ ಹೋಗು. ಅವರ ಶಾಪದಿಂದ ನಿಸ್ತೇಜ ಆಗಿರುವ ಮಂಜುಘೋಷ ಆ ವಿನಯದಿಂದ ನಮ್ರಳಾಗಿ ನಿಂತುಕೊಂಡಳು. ಮುನಿಗಳ ಕೃಪಾ ಪ್ರಸಾದದ ಇಚ್ಛೆ ಮಾಡಿಕೊಂಡು ಅವಳು ಮುನಿಗಳಿಗೆ ಅನ್ನುತ್ತಾಳೆ, ಎಲೆ ಶ್ರೇಷ್ಠವಾದ ಮುನಿಯೇ, ನನ್ನ ಮೇಲೆ ಕೃಪೆ ಮಾಡಿ ನನ್ನನ್ನು ಈ ಶಾಪದಿಂದ ಮುಕ್ತಳಾಗಿ ಮಾಡು. ಸಜ್ಜನರ ಸಂಗಾತಿಯಲ್ಲಿ 7 ಹೆಜ್ಜೆಗಳು ನಡೆದರೆ ಸಹ ಮೃತ್ಯುತ್ವ ಹೊಂದುತ್ತದೆ. ಅಂದ ಮೇಲೆ ಎಲೆ ಮುನಿ ಶ್ರೇಷ್ಠ, ನಿನ್ನ ಸಂಗತಿಯಲ್ಲಿ ನನ್ನ ಎಷ್ಟೋ ವರ್ಷಗಳು ಆಗಿ ಹೋದವು. ಆದ ಕಾರಣ ನನ್ನ ಮೇಲೆ ಕೃಪೆ ಮಾಡು. ಮುನಿಗಳು ಅನ್ನುತ್ತಾರೆ, ಹೇ ಕಲ್ಯಾಣಿ, ಈ ಶಾಪದಿಂದ ಮುಕ್ತಳಾಗುವುದರ ಸಲುವಾಗಿ ನಾನು ಏನು ಹೇಳುತ್ತೇನೆ ಕೇಳು. ನಾನು ಏನು ಮಾಡಲಿ ಎಲೆ ಪಾಪಿಣಿ? ನಾನು ಮಾಡಿರುವ ತಪಶ್ಚರ್ಯವನ್ನು ನೀನು ಹಾಳು ಮಾಡಿಬಿಟ್ಟೆ. ಈಗ ಪಾಪ ಮೋಚಿನಿ ಹೆಸರಿನ ಪಾಪನಾಶ ಮಾಡುವ ಏಕಾದಶಿ ಬರುತ್ತದೆ. ಹೇ ಸುಂದರಿ, ಆ ಕಲ್ಯಾಣಕರಿ ಏಕಾದಶಿ ವ್ರತ ಮಾಡು, ಅಂದರೆ ನಿನ್ನ ಪಿಶಾಚತ್ವವು ನಾಶವಾಗುತ್ತದೆ. ಅವಳು ಹಾಗೆ ಹೇಳಿ ಆ ಮೇಧಾವಿ ಋಷಿಯು ತನ್ನ ತಂದೆಯ ಆಶ್ರಮದ ಕಡೆಗೆ ಹೋದನು. ಅವನು ಬಂದುದನ್ನು ಕಂಡು ಚಮನ ಋಷಿಯು ಅವನಿಗೆ ಅನ್ನುತ್ತಾರೆ, ಬಾಳ, ನೀನು ಇದೇನೇ ಮಾಡಿದೆ? ನಿನ್ನ ಎಲ್ಲ ಪುಣ್ಯವು ನಷ್ಟವಾಗಿ ಹೋಯಿತು. ಮೇಧಾವಿ ಅನ್ನುತ್ತಾನೆ, ಅಪ್ಪ, ನಾನು ಅಪ್ಸರೆಯ ಸಹಿತ ಕ್ರೀಡಿಸಿದ್ದೆ. ಇಂದು ನಾನು ಮಾಡಿರುವ ದೊಡ್ಡ ಪಾಪವು ಈ ಪಾಪದ ಕ್ಷಮೆ ಆಗಬೇಕಾದರೆ ನಾನು ಯಾವ ಪಶ್ಚಾತ್ತಾಪವನ್ನು ಮಾಡಿದರೆ ಹೋಗುವುದು ನನಗೆ ಹೇಳಿರಿ. ಚವನ ಋಷಿಗಳು ಅನ್ನುತ್ತಾರೆ, ಪಾಪ ವಿಮೋಚನ ಎಂಬ ಹೆಸರಿನ ಏಕಾದಶಿ ಇರುವುದು. ಈ ವ್ರತದಿಂದ ಎಂಥ ಪಾಪದ ರಾಶಿಗಳಿದ್ದರೂ ನಷ್ಟವಾಗಿ ಹೋಗುತ್ತವೆ. ತಂದೆ ಈ ಮಾತುಗಳನ್ನು ಕೇಳಿ ಮೇಧಾವಿಯು ಪಾಪ ಮೋಚಿನಿ ಏಕಾದಶಿಯ ವ್ರತವನ್ನು ಮಾಡಿದನು. ಅದರಿಂದ ಅವನ ಪಾಪಗಳೆಲ್ಲ ನಷ್ಟವಾಗಿ ಹೋದವು ಮತ್ತು ಅವನ ಪುಣ್ಯವಂತನಾದ ಅಪ್ಸರೆಯ ಮಂಜುಘೋಷಳು ಸಹ ಪಾಪ ಮೋಚನಿ ಏಕಾದಶಿಯ ವ್ರತ ಮಾಡಿದಳು. ಆದ ಕಾರಣ ಅವಳು ಪಿಶಾಚಿ ಯೋನಿಯಿಂದ ಮುಕ್ತಳಾದಳು ಮತ್ತು ಅವಳು ದಿವ್ಯ ಅಪ್ಸರೆಯ ರೂಪವನ್ನು ಹೊಂದಿ ಸ್ವರ್ಗಕ್ಕೆ ಹೋದಳು. ಲೋಮೇಶ ಋಷಿಗಳು ಅನ್ನುತ್ತಾರೆ, ಎಲೆ ರಾಜನೇ, ಪಾಪ ಮೋಚನಿ ಏಕಾದಶಿ ವ್ರತ ಈ ಪ್ರಕಾರ ಮಾಡಿದರೆ ಅವರು ಯಾವ ಪಾಪಗಳಿದ್ದರೂ ಅವೆಲ್ಲವೂ ನಷ್ಟವಾಗಿ ಹೋಗುತ್ತವೆ. ಯಾವನು ಈ ಮಹಾತ್ಮೆಯನ್ನು ಓದುತ್ತಾನೋ ಇಲ್ಲವೋ ಕೇಳುತ್ತಾನೋ ಅವನಿಗೆ 1000 ಗೋದಾನ ಮಾಡಿದ ಪುಣ್ಯ ದೊರೆಯುತ್ತದೆ. ಬ್ರಹ್ಮ ಹತ್ಯೆ ಮಾಡುವವರು ಮತ್ತು ಬೆಳ್ಳಿ ಬಂಗಾರ ತೊಡಗು ಮಾಡುವವರು, ಮದ್ಯ ಕುಡಿಯುವವರು, ಗುರುವಿನ ಪತ್ನಿ ಮೇಲೆ ಮನಸ್ಸುಳ್ಳವರು ಇಂಥ ಎಲ್ಲ ಪಾಪಗಳಿಂದನೂ ಮುಕ್ತರಾಗುತ್ತಾರೆ. ಈ ಉತ್ತಮವಾದ ವ್ರತವು ಎಲ್ಲ ಪ್ರಕಾರದ ಪುಣ್ಯವನ್ನು ಕೊಡುವಂತೆದ್ದು ಇರುತ್ತದೆ. ಶ್ರೀ ಭವಿಷ್ಯೋತ್ತರ ಪುರಾಣ ಪಾಪ ಮೋಚನಿ ಏಕಾದಶಿ ಮಹಾತ್ಮೆ ಸಂಪೂರ್ಣಂ. ಶ್ರೀ ಕೃಷ್ಣಾರ್ಪಣಮಸ್ತು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ.